ಇಂದು ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳುತ್ತಿರತಕ್ಕಂಥ ಬಾಲರಾಮ ಮಂದಿರದಲ್ಲಿ ಬಾಲರಾಮಕೃಷ್ಣನ ಉದ್ಘಾಟನೆಗೆ ಮುಖ್ಯ ಕಾರಣ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭೆಯವರು. ಸುಮಾರು ವರ್ಷಗಳ ಹಿಂದೆ ಆ ದೇವಸ್ಥಾನನ ಮುಚ್ಚಿರತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿ ಕೇಸ್ ಹಾಕಿ ವ್ಯಾಜ್ಯ ನಡೆಸಿ ಆ ಅಯೋಧ್ಯೆಯನ್ನು ಮಸೀದಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಮಹಾಸಭೆಯವರು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಆರ್ಡ್ರ್ ತಂದು ಮಸೀದಿನ ಬಾಗಿಲು ತೆಗೆಸಿ ಚೆಕ್ ಮಾಡಿಸಿದಾಗ ಅಲ್ಲಿ ಕಾಣಿಸಿದ್ದು ನಮ್ಮ ಮೂಲ ವಿಗ್ರಹ ಇತ್ತು. ಅಲ್ಲಿ ರಾಮನದು ಮೂಲ ವಿಗ್ರಹ ಇತ್ತು. ಅದರಿಂದ ಕನ್ಫರ್ಮ್ ಆಯಿತು ಇಲ್ಲಿ ರಾಮ ಮಂದಿರ ಇತ್ತು ಅಂತ. ಈ ಒಂದು ಆಧಾರದ ಮೇಲೆ ಕೋರ್ಟಲ್ಲಿ ಕೇಸ್ ನಡೆಸಿ ಕೋರ್ಟಲ್ಲಿ ಕೇಸ್ ಗೆದ್ದು ಅದನ್ನು ಮಂದಿರ ನಿರ್ಮಾಣ ಮಾಡಬೇಕು ಅಂತ ಆರ್ಡ್ರು ಬಂದಿದ್ದು ಸುಪ್ರೀಂ ಕೋರ್ಟಲ್ಲಿ. ಕಾರಣವೇ ನಮ್ಮ ಹಿಂದೂ ಮಹಾಸಭೆಯವರು. ಇಂಥ ಸಂದರ್ಭದಲ್ಲಿ ನಮ್ಮ ಇವತ್ತೇನು BJP ವತಿಯಿಂದ ಅಥವಾ ರಾಮ ಮಂದಿರದ ಅಧ್ಯಕ್ಷತೆಯಲ್ಲಿ ನಡೀತಿರ್ತಕ್ಕಂಥ ಈ ಮಂದಿರ ಉದ್ಘಾಟನೆಗೆ ನಮ್ಮ ಹಿಂದೂ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಕ್ರಪಾಣಿ ಮಹಾರಾಜರನ್ನು ಇವತ್ತು ಆಹ್ವಾನ ಮಾಡಿಲ್ಲ. ಮೂಲ ಪುರುಷರನ್ನೇ ಆಹ್ವಾನ ಮಾಡಿರೋದಕ್ಕೆ ಇವತ್ತು ಅಖಿಲ ಭಾರತ ಹಿಂದೂ ಮಹಾಸಭಾ ನಮ್ಮ ಕಾರ್ಯಕರ್ತರೆಲ್ಲ ಇವತ್ತೆಲ್ಲ ತುಂಬ ನೊಂದಿದ್ದಾರೆ. ದಯವಿಟ್ಟು ಇದನ್ನು ಇನ್ನು ಮುಂದಕ್ಕೆ ಈ ತಪ್ಪು ಮಾಡಬೇಡಿ. ಮುಂದೆ ಮಾಡ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನೀವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಚಕ್ರಪಾಣಿ ಮಹಾರಾಜವ್ರನ್ನ ಅವರ ಅಧ್ಯಕ್ಷತೆಯಲ್ಲಿ, ಯಾಕೆಂದರೆ ಇದು ಮೂಲ ಪುರುಷರು ಅವರೇ ಆಗಿರೋದ್ರಿಂದ ಅವರ ಅಧ್ಯಕ್ಷತೆಯಲ್ಲಿ ಮುಂದೆ ಯಾವುದೇ ಕಾರ್ಯಕ್ರಮ ಆದ್ರೂ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ನಾನು ಅಖಿಲ ಭಾರತ ಹಿಂದೂ ಮಹಾಸಭಾ ಪರವಾಗಿ ಬೇಡ್ಕೊತೀನಿ. ಇವತ್ತಿನ ದಿವಸ ನಮ್ಮ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಈ ಅಯೋಧ್ಯೆ ಮುಸ್ಲಿಮರ ಹಿಡಿತದಲ್ಲಿದ್ದಾಗ ಸುಮಾರು ಸ್ವತಂತ್ರಕ್ಕಿಂತ ಮೊದಲಿಂದನೂ ಆ ಒಂದು ಅಯೋಧ್ಯೆಯ ಹೋರಾಟಕ್ಕಾಗಿ ಶ್ರಮಿಸಿದವರು ಅಖಿಲ ಭಾರತ ಹಿಂದೂ ಮಹಾಸಭೆಯವರು. ಆಮೇಲೆ ಈ ಒಂದು ಆದೇಶ 2015ರಲ್ಲಿ ಈ ಒಂದು ಆದೇಶ ಆದಾಗ ಇದು ರಾಮ ಮಂದಿರವನ್ನು ಕಟ್ಟಬಹುದು, ಇದು ರಾಮಂದೇ ಜಾಗ ಅಂತ ಅಯೋಧ್ಯೆಯಲ್ಲಿ ಇದು ರಾಮರ ದೇವಸ್ಥಾನನೇ ಅಂತ ತೀರ್ಮಾನ ಆಗೋವರೆಗೂ ಇದಕ್ಕಾಗಿ ಶ್ರಮಪಟ್ಟವರು ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾದ ಅಧ್ಯಕ್ಷರಾದಂತಹ ಚಕ್ರಪಾಣಿ ಮಹಾರಾಜರು. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಇದಾಗಿ ಅವರನ್ನು ನಮ್ಮ ಅಯೋಧ್ಯೆ ಕಮಿಟಿಯಲ್ಲಿ ಮೊದಲನೇವರನ್ನಾಗಿ ಇಟ್ಕೋಬೇಕಾಗಿತ್ತು. ಈ ಒಂದು ಪ್ರತಿಷ್ಠಾಪನೆ ಅವರ ಮುಖಾಂತರ ನಡೆಯಬೇಕಾಗಿತ್ತು. ಆದರೆ ನೀವು ಅವರನ್ನು ಇದರಿಂದ ದೂರ ಇಟ್ಟಿರೋದು ತುಂಬ ತಪ್ಪಾಗಿದೆ ಅಂತ ನಾವೆಲ್ಲ ತುಂಬ ಮನನೊಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅಯೋಧ್ಯೆಯ ಯಾವುದೇ ಒಂದು ಕಾರ್ಯಕ್ರಮಗಳು ಮುಂದೆ ನಡೆದಾಗ ನಮ್ಮ ಮಹಾರಾಜರ ಅಧ್ಯಕ್ಷತೆಯಲ್ಲಿ ನಡೆಸಬೇಕಂತ, ಅವರನ್ನು ಮುಂದಿಟ್ಕೊಂಡು ಮಾಡಬೇಕಂತ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭೆಯಿಂದ ನಾವು ಕೋರ್ಕೊತಾ ಇದ್ದೀವಿ. ಆದರೆ ಒಂದ್ಸಾರಿ ಬೇಟೆಗೆ ಹೋಗ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.